ಈಗ ಒಂದೊಂದು ಮದ್ವೆಗೆನೆ 2.5 ಲಕ್ಷ ಕೊಟ್ಟು ಕರ್ಸ್ಕೊಳ್ತಾ ಇದ್ರೆ, ಮದ್ವೆಲಿ ಗಂಡು ಹೆಣ್ಣು ಇನ್ವಿಟೇಷನ್ ಇರುತ್ತಲ್ಲ, ಅದರಲ್ಲೇ ಕೆಳಗಡೆ ನನ್ನ ಹೆಸರು ಹಾಕ್ಸೋದಕ್ಕೆ ಫೆಬ್ರವರಿಲಿ ಇರೋದು ಹಾಸನ ಶಿವಮೊಗ್ಗ ಯಾರೋ ಗೊತ್ತಿಲ್ಲ, ನಾಳೆ ಬರ್ತಾ ಇದಾರೆ. 2.5 ಲಕ್ಷ ಫುಲ್ ಪೇ ಮಾಡಿ ಅಲ್ಲಿಗೆ ಕರ್ಸ್ಕೊಳ್ತಾ ಇದ್ದಾರೆ. ಆ ತರ ಕ್ರೇಜ್ ಆಗ್ಬಿಟ್ಟಿದೆ. ಅಂದ್ರೆ ನಾನು ರಫ್ ಆಗಿ ಮಾತಾಡಿ ಇಲ್ಲ ಬರಲ್ಲ ಅಂದ್ರೂ ಬಿಡದೆ ನೀವೇ ಬೇಕು ಅನ್ನೋ ಲೆವೆಲ್ಗೆ, ಅದು ಏನ್ ನನ್ನಲ್ಲಿ ನೋಡಿದ್ರು ಗೊತ್ತಿಲ್ಲ. ಒಟ್ನಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಅವ್ರು ಹೇಳ್ತಾರೆ. ನೀವು ಇರೋವರೆಗೂ ನೋಡ್ತಾ ಇದ್ವಿ, ಇವಾಗ ನೋಡಕ್ಕೆ ಮನ್ಸು ಬರಲ್ಲ. ನಿಮ್ ಡ್ರೆಸ್ ಸೆನ್ಸು, ನಿಮ್ ಸ್ಕಿನ್ ಹಂಗೆ ಹಿಂಗೆ, ನನ್ ಸ್ಕಿನ್ ಏನಪ್ಪ ವಯಸ್ಸಾಗೋಗಿದೆ ಅಂತ ಆತರ ಎಲ್ಲ ಹೇಳ್ತಾ ಇದ್ದೆ. ಈಗ ಒಂದು ದೊಡ್ಡ ಫಂಕ್ಷನ್ಗೆ, ಒಂದು ಚೌಟ್ರಿ ಓಪನ್ಗೆ 3.5 ಲಕ್ಷಕ್ಕೆ ಮಾತಾಡಿದೀನಿ. ಆಮೇಲೆ ಗೋವಾಲ್ ಬಂದು 10 ಲಕ್ಷಕ್ಕೆ 2 ಕೆಸಿನೋಗೆ ಕರೆದಿದ್ದಾರೆ. ಅದು 10 ರೇಂಜ್ ರೋವರ್ ಮೆರವಣಿಗೆ ಮಾಡಿ ಕರ್ಕೊಂಡು ಹೋಗತ್ತಾರ. ಆಮೇಲೆ ಇದೇ 18ನೇ ತಾರೀಕು ಒಂದು ಪ್ರೈವೇಟ್ ಹೋಟ್ಲಲ್ಲಿ 20 ಅಡಿ ಕೇಕ್ ಕಟ್ ಮಾಡಿ ನಾನು ಬರ್ಡೇ ಮಾಡ್ಕೊಳ್ತಾ ಇದ್ದೀನಿ. ಅದು ಒಂದು ವರ್ಲ್ಡ್ ಅಲ್ಲೇ ಯಾರು ಮಾಡಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಏಣಿ ಹಾಕೊಂಡು 20 ಅಡಿ ಮೇಲೋಗಿ ಕೇಕ್ ಕಟ್ ಮಾಡೋದು, ಆ ತರ. ಅಂದ್ರೆ ಆರ್ಟಿಫಿಷಿಯಲ್ ಕೇಕು ಮೇಲ್ ಒರಿಜಿನಲ್ ಇರುತ್ತೆ, ಅಲ್ಲೋಗಿ ಕಟ್ ಮಾಡೋದು. ಆಮೇಲೆ ಅದೇ ದಿನ ನಂದು 100 ಕೋಟಿ ವರ್ತ್ ಡಾಗು ಮೊನ್ನೆ ಬೇರೆ ಚಾನಲ್ ಅಲ್ಲಿ ಮಾಡಿದೆ. ಅಂದ್ರೆ ಅದು ಪ್ರೈವೇಟ್ ಬೇರೆಯವ್ರದ್ದು ವೇದಿಕೆ ಆಗಿರೋದ್ರಿಂದ ನಂದಿಗೆ ಅಲ್ಲಿ ನನ್ನ ಪಬ್ಲಿಸಿಟಿ ಅಷ್ಟು ಸಿಗ್ಲಿಲ್ಲ. ಅದರಿಂದ ಇವಾಗ ನನ್ನ ಬರ್ಡೇ ದಿನನೇ 100 ಕೋಟಿ ವರ್ತ್ ಡಾಗ್ನು, ಪರ್ಚೇಸ್ ಅಲ್ಲ ವರ್ತ್ ಡಾಗ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಅದು ಒನ್ ಡೇಲಿ ವರ್ಲ್ಡ್ ನ್ಯೂಸ್, ಅಂದ್ರೆ 2-3 ದಿವಸದಲ್ಲಿ ಇಡೀ ವರ್ಲ್ಡ್ ಮಾತಾಡಂಗೆ ಮಾಡ್ತಾ ಇದ್ದೀನಿ.